ಜನಗಳ ಮೈಂಡಲ್ಲಿ ಏನಿದೆ ಅಂದ್ರೆ ಸ್ವಾರ್ಥಿಗಳು ಮಾತ್ರನೇ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ ಸಾಧ್ಯ, ಅಂದ್ರೆ ಸ್ವಾರ್ಥ ಇದ್ರೆ ಮಾತ್ರನೇ ಬಿಗ್ ಬಾಸ್ ನಲ್ಲಿ ಜಾಸ್ತಿ ದಿನ ಉಳ್ಕೊಳಕ್ ಸಾಧ್ಯ ಅನ್ನೋದಿದೆ. ಅಂದ್ರೆ ಇದು ನೆಕ್ಸ್ಟ್ ಭಾಗವಹಿಸೋರ್ಗು ಅನ್ವಯಿಸುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ರಕ್ಷಕ್ ನೀವು? ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿ ನಾವು 17 ಜನ ಹೋಗ್ತೀವಿ, ಅಲ್ಲಿಂದ ಸ್ವಾರ್ಥಿತನ ಕಾಣಿಸಲ್ಲ. ಲಾಸ್ಟ್ 6 ರಿಂದ 7 ಜನ ಎಲ್ಲಿ ಬರ್ತೀವಿ ಅವಾಗ ನಾನು ಕಪ್ ಹೊಡಿಬೇಕು ಅಂತ ತಲೆಗೆ ಬರುತ್ತಲ್ಲ, ಇಲ್ಲಿ ಗಂಟ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕಪ್ ಹೊಡ್ಕೊಂಡು ಹೋಗ್ಬೇಕು ಮನೆಗೆ, ಅವಾಗ ಬರುತ್ತೆ ತಲೆಗೆ ನಾನು ಸ್ವಾರ್ಥಿತನ ಮಾಡಲೇಬೇಕು, ಇವ್ರು ನನ್ನ ಜೊತೆ ಇರಲಿ ಇಲ್ದಿರೋ ಹೋಗ್ಲಿ, ನನ್ನ ಪರ ಮಾತಾಡಲಿ, ಅವ್ರನ್ನ ಗೇಮಿಂದ ಆಚೆ ಎತ್ತಿಡ್ಬೇಕಂದ್ರೆ ಎತ್ತಿಡಲೇಬೇಕು ಅನ್ನೋ ಒಂದು ಮೂಮೆಂಟ್ ಬರುತ್ತೆ. ಇವತ್ತೊಂದು ನೋಡ್ತಾ ಇದ್ದೆ, ಸಂಗೀತ ಅವ್ರನ್ನ ಪ್ರತಾಪ್ ಎತ್ತಿಡ್ತಾರೆ ಆಚೆ, ಟೈಮ್ ಬಂದಾಗ ನಾನು ಎತ್ತಿಡಲೇಬೇಕಾಗುತ್ತೆ, ನಾನು ಇನ್ನೇನು ಫಿನಾಲಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಥರ ಕೊನೆ ಮೂಮೆಂಟ್ಸಲ್ಲಿ ಬಂದಾಗ ಬೇಕಾಗಬೇಕಾಗುತ್ತೆ. ಅದೇ ಇವಾಗ ಇನ್ ಕೇಸ್ ಆ ಸ್ವಾರ್ಥ ಸ್ಟಾರ್ಟಿಂಗ್ ಇಂದಾನೆ ಇದ್ರೆ ಹೇಗಿರುತ್ತೆ ಗೇಮ್ ಅಂತ? ಬಿಗ್ ಬಾಸ್ ಮನೆ ಹೋಗೋದೇ ಅರ್ಧ ಎಲ್ಲರೂ ಡ್ರಾಮಾ ಆಡೋಕ್ಕೆ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇದ್ದೀವಿ ಎಂತೆಂಥ ಫ್ರೆಂಡ್ಶಿಪ್ಗಳು ಏನೇನು ಆಗಿದೆ ಅಂತ. ಇವಾಗ ಹೇಳಿದ್ರಲ್ಲ, ಒಳಗಡೆ ಇದ್ದಾಗ ಗುಂಪುಗಾರಿಕೆ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ತಂಡ ಕಟ್ಬಿಟ್ಟಿದ್ದಾರೆ. ಇಷ್ಟು ದಿನ ಇಲ್ಲ ಅಂತ ಹೇಳ್ತಿದ್ದೆ, ಇವತ್ತು ಹೇಳ್ತೀನಿ ಹೌದು ಮಾಡಿದ್ವಿ, ಏನು ಮಾಡ್ಕೊತೀರಾ ಅಂತ ಕೇಳ್ತೀನಿ.